मंगलपेट बीदर में सेंट पॉल मेथोडिस्ट चर्च सेंट्रल असेंबली के नए जिला ओवरसियर सीनियर पादरी डिसूजा थॉमस के नेतृत्व में रविवार को सामूहिक प्रार्थना शांतिपूर्वक और सफलतापूर्वक आयोजित की गई। बीदर में सेंट पॉल मेथोडिस्ट चर्च सेंट्रल असेंबली के लिए नए जिला ओवरसियर बिशप डॉक्टर अनिल कुमार जहाना सरवंदा के मार्गदर्शन और निर्देशन में प्रभु के सुसमाचार और दिव्य संदेश का प्रचार किया गया। सामूहिक प्रार्थना के बाद बीआरसी के ले लीडर एचएस मार्टिन, बीआरसी कैबिनेट सदस्य जेम्स तारे, आरएबी सदस्य जोसेफ भालकी, जनरल कॉन्फ्रेंस सदस्य राजू वडगांव, ईसाई नेता अनिल निडोदा और वरिष्ठ पादरी डिसूजा थॉमस को विशेष रूप से सम्मानित और बधाई दी गई। बाद में चर्च की बैठक में आए सभी ईसाई भाइयों का स्वागत किया गया। इस अवसर पर बीआरसी ले लीडर एचएस मार्टिन, बीआरसी कैबिनेट सदस्य जेम्स तारे, आरएबी सदस्य जोसेफ भालकी, जनरल कॉन्फ्रेंस सदस्य राजू वडगांव, ईसाई नेता अनिल निदोदा, चर्च समिति के कोषाध्यक्ष जयप्रकाश, जोसेफ कोडीकर, अनिल निदोदा, विजय कुमार गुम्मे, राजू कोलार, अरुण अनादुर, इमैनुअल मदकनल्ली, नगर परिषद सदस्य साइमन जोशवा और अन्य उपस्थित रहे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए देखते रहे केपी न्यूज 24/7। अधिक जानकारी के लिए चैनल को लाइक और सब्सक्राइब जरूर करें। डॉक्टर अनिल कुमार सर्वनंद साहेब्रे ಮತ್ತೆ MCI ಮೆಥೋಡಿಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಆದಂತ ರೆವರೆಂಡ್ ಡೇವಿಡ್ ನಥಾನಿಯಲ್ ಸಾಹೇಬ್ರೆ, ಹೈದರಾಬಾದಿನ ಬಿಷಪ್ ಆದಂತ ಎ ಸೀಮನ್ ಸಾಹೇಬ್ರೆ, RTMC ಚರ್ಚಿನ ಘನಬೋಧಕರಾದಂತ ರೆವರೆಂಡ್ ರವಿ ಸೆಬೆಸ್ಟಿನ್ ಸಾಹೇಬ್ರೆ, ತಾವೆಲ್ಲ ಸೇರಿಕೊಂಡು ನಮ್ಮ ಬೀದರ್ ಜಿಲ್ಲೆಗೆ ನೂತನವಾಗಿ ಜಿಲ್ಲಾ ಮೇಲ್ವಿಚಾರಕರನ್ನು ಕಳಿಸಿದ್ದೀರಿ. ಡೇವಿಡ್ ಡಿಸೋಜಾ ಥಾಮಸ್ ಅವರಿಗೆ ಅದಕ್ಕಾಗಿ ತಮ್ಮರೆಲ್ಲರಿಗೂ ನಾವು ಧನ್ಯವಾದ ಸಲ್ಲಿತರಾಗಿದ್ದೇವೆ. ಅದೇ ರೀತಿ ಇವತ್ತಿನ ಈ ಆರಾಧನೆಯು ನೂತನ ಜಿಲ್ಲಾ ಮೇಲ್ವಿಚಾರಕರಾದಂಥ ಡಿಸೋಜಾ ಥಾಮಸ್ ಅವರು ಇವತ್ತು ಸಭೆ ನಡೆಸಿಕೊಟ್ಟಿದ್ದಾರೆ. ಅವರ ಪ್ರಾರ್ಥನೆಯಲ್ಲಿ, ಅವರ ಸೇವೆಯಲ್ಲಿ ಇವತ್ತಿನ ಈ ಆರಾಧನೆ ಮುಕ್ತಾಯವಾಗಿದೆ. ಎಲ್ಲವೂ ಶಾಂತ ರೀತಿಯಿಂದ ಆಗಿದೆ. ಅನೇಕ ಸಾವಿರಾರು ಭಕ್ತಾದಿಗಳು ಇವತ್ತು ಬಂದು ದೇವರ ವಾಕ್ಯ ಕೇಳಿದ್ದಾರೆ. ಬಂದಂತ ಎಲ್ಲ ಭಕ್ತಾದಿಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ SP ಸಾಹೇಬರಿಗೂ, DSP ಸಾಹೇಬರಿಗೂ, ಸರ್ಕಲ್ ಸುಪ್ರೀಂ ಕೋರ್ಟ್ ಅನ್ನು ನಮಗೆ ಜಯ ಕೊಟ್ಟಿದೆ, ಒಂದು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಿದೆ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಅವರಿಗೆ ಧನ್ಯವಾದ ಹೇಳ್ತೇವೆ. ಅದೇ ರೀತಿಯಿಂದ ವಿಶೇಷವಾಗಿ ನಮ್ಮ ಡಾಕ್ಟರ್ ಅನಿಲ್ ಸರ್ವಂದ್ ಬಿಷಪ್ ಸಾಹೇಬರಿಗೆ ನಾವು ವಂದನೆಗಳು ಸಲ್ಲಿಸ್ತೇವೆ. ಅಲ್ಲಿದ್ದಂತ ಪ್ರತಿಯೊಂದು ಸಿಬ್ಬಂದಿ ಅಲ್ಲಿ ಮಾಡಿದಂತ ಒಳ್ಳೆ ಕಾರ್ಯಗಳನ್ನು ಆಶೀರ್ವದಿಸಿ ರವಿ ಸೆಬೆಸ್ಟಿನ್ ಸರ್ ಆಗ್ಲಿ, ರಮೇಶ್ ಪಾಪಯ್ಯ ಸರ್ ಆಗ್ಲಿ, ಹಾಗೂ ಸಂಜೀವ್ ದಯಾನಂದ್ ಸರ್ ಆಗ್ಲಿ, ಅನೇಕರು, ವಿಶೇಷವಾಗಿ ಇದರಲ್ಲಿ ಜಾಸ್ತಿ ನಮ್ಮ HS ಮಾರ್ಟಿನ್ ಸಾಹೇಬರು, ನಮ್ಮ ರೀಜನಲ್ ಕಾನ್ಫರೆನ್ಸ್ ಲೀಡರ್ ಆದಂತ ಇವರೆಲ್ಲರೂ ಮಾಡಿದಂತ ಶ್ರಮೆ ಇವತ್ತು ನಮಗೆ ಒಳ್ಳೆ ರೀತಿಯಿಂದ ಆಶೀರ್ವಾದ ಕೊಟ್ಟಿದೆ. ನಮ್ಮನ್ನು ಒಳ್ಳೆ DS ಅನ್ನು ಇಲ್ಲಿ ಆಯ್ಕೆ ಮಾಡಿ ತಂದಿದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಇಲ್ಲಿ ಎಲ್ಲ ನಮ್ಮ ಕಾಂಗ್ರಿಗೇಷನ್ ಅನೇಕ ರೀತಿಯ ಸಂತೋಷದ ವಾತಾವರಣ ಇದೆ. ಅದಕ್ಕೆ ನಾವು ನಮ್ಮ ಬಿಷಪ್, ನಮ್ಮ ಜನರು ಪ್ರತಿಯೊಬ್ಬರು ನಾವು ವಂದನೆಗಳು ಸಲ್ಲಿಸ್ತೇವೆ. ಈಗ ನಮ್ಮ ಪ್ರೀತಿಯ, ನಮ್ಮ ಆಶೀರ್ವಾದ ಭರಿತ ನಮ್ಮ ಡಿಸೋಜಾ ಥಾಮಸ್ ಅವರು ಇವತ್ತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಾನು ಈ ಸಮಯದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಎರಡನೇದಾಗಿ ನನ್ನ ಹೆಸರು ರೆವರೆಂಡ್ ಡಿಸೋಜಾ ಥಾಮಸ್. ನಾನು ಹೊಸ ಜಿಲ್ಲಾ ಮೇಲ್ವಿಚಾರಕರಾಗಿ ಈ ಒಂದು ನಮ್ಮ ಬೀದರ್ ಉತ್ತರ ವಲಯಕ್ಕೆ ನಮ್ಮ ಸನ್ಮಾನ್ಯ ಬಿಷಪ್ ಡಾಕ್ಟರ್ ಅನಿಲ್ ಜಾನ್ ಸರ್ವಾನ್ ಆದೇಶದ ಮೇರೆಗೆ ಈ ಸ್ಥಳಕ್ಕೆ ನಾನು ಬಂದಿದ್ದೇನೆ. ಮತ್ತು ನಮ್ಮ ಹಳೆಯ ಜಿಲ್ಲಾ ಮೇಲ್ವಿಚಾರಕರಾದಂತಹ ಘನ ನೆಲ್ಸನ್ ಸುಮಿತ್ರ ಅವರ ಸಹಕಾರಕ್ಕೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಈ ಒಂದು ಇಂದಿನ ದಿವಸ ಈ ಒಂದು ವಿಶೇಷವಾದಂತ ಒಂದು ಆರಾಧನೆಯಲ್ಲಿ ಭಾಗವಹಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ನಮಗೆ ನಮ್ಮ ಬೀದರ್ ಜಿಲ್ಲೆ ನಮಗೆ ಸ್ವಾಗತವನ್ನು ಬರಮಾಡಿಕೊಂಡಿದೆ. ಸೆಂಟ್ ಪಾಲ್ ಮೆಥೋಡಿಸ್ಟ್ ಕೇಂದ್ರ ಸಭೆ ಬೀದರ್, ನಾವು ಸೀನಿಯರ್ ಸಭಾಪಾಲಕರಾಗಿ ಮತ್ತು ಜಿಲ್ಲಾ ಮೇಲ್ವಿಚಾರಕರಾಗಿ ದೇವರು ನನಗೆ ಇಲ್ಲಿ ನೇಮಕ ಮಾಡಿದಕ್ಕಾಗಿ ನಾನು ತಂದೆಯಾದ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತೆಲ್ಲ ನಮ್ಮ ಕಾನ್ಫರೆನ್ಸ್ ಆಫೀಸರ್ಸ್ಗಳು ಘನ ಹೊಂದಿರುವಂತ
ನಮ್ಮ ಜನರಲ್ ಕಾನ್ಫರೆನ್ಸ್ ನ ಹೊಸದಾಗಿ ಆಯ್ಕೆ ಆಗಿರುವಂತ ರೆವರೆಂಡ್ ಡೇವಿಡ್ ನಥಾನಿಯಲ್ ಅವರಿಗೂ ಮತ್ತು ಅದೇ ರೀತಿಯಾಗಿ ಬೋರ್ಡ್ ಆಫ್ ಮಿನಿಸ್ಟ್ರಿ ಚೇರ್ಮನ್ ಆಗಿರುವಂತ ಮತ್ತು ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿರುವಂತ ರೆವರೆಂಡ್ ರವಿ ಕುಮಾರ್ ಸೆಬಾಸ್ಟಿನ್ ಅಯ್ಯನವರಿಗೂ ಮತ್ತು ಬೋರ್ಡ್ ಆಫ್ ಮಿನಿಸ್ಟ್ರಿ ಚೇರ್ಮನ್ ಆಗಿರುವಂತ ರೆವರೆಂಡ್ ಪಾಲ್ ಮಧುಕರ್ ಅಯ್ಯನವರಿಗೂ ಮತ್ತೆಲ್ಲ ನಮ್ಮ ಜಿಲ್ಲಾ ಮೇಲ್ವಿಚಾರಕರಿಗೂ ನಾನು ಯೇಸು ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಕಾನ್ಫರೆನ್ಸ್ ನ ನಾಯಕರಾಗಿರುವಂತಹ ಮಿಸ್ಟರ್ ಎಚ್.ಎಸ್. ಮಾರ್ಟಿನ್ ಸರ್ ಅವರಿಗೂ ಮತ್ತು ಕ್ಯಾಬಿನೆಟ್ ನ ಮುಖ್ಯ ವ್ಯಕ್ತಿಯಾಗಿರುವಂತಹ ಮಿಸ್ಟರ್ ಜೇಮ್ಸ್ ರಕ್ಷಾಳ್ ಅವರಿಗೂ ಮತ್ತು ನಮ್ಮ REB ರೀಜನಲ್ ಎಕ್ಸಿಕ್ಯೂಟಿವ್ ಬೋರ್ಡ್ ನ ಸದಸ್ಯರಾಗಿರುವಂತಹ ಮಿಸ್ಟರ್ ಜೋಸೆಫ್ ಅಡಿವೆಪ್ಪ ಅವರಿಗೂ ಮತ್ತು ನಮ್ಮ ಜಿಲ್ಲೆಯ ಒಂದು ಮುಖ್ಯವಾದಂತಹ ವ್ಯಕ್ತಿ ಡಿಸ್ಟ್ರಿಕ್ಟ್ ಲೇ ನಾಯಕರಾದಂತ ಮಿಸ್ಟರ್ ಆಲ್ಬರ್ಟ್ ಕೋಟೆ ಅವರಿಗೂ ಮತ್ತು ಎಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು GS ನ ಜನರಲ್ ಕಾನ್ಫರೆನ್ಸ್ ನ ಮೆಂಬರ್ ಆಗಿರುವಂತ ಮಿಸ್ಟರ್ ರಾಜು ವಡ್ಗಾವ್